ಬೇರೆಯವ್ರ ಪ್ರತಿ ಮಾತಿಂದ ನಿಮ್ಗೆ ಹರ್ಟ್ ಆಗ್ತಿದ್ಯಾ? ಬೇರೆಯವ್ರ ಪ್ರತಿ ಒಪಿನಿಯನ್ ಇಂದ ನಿಮ್ ಮೂಡ್ ಹಾಳಾಗ್ತಿದ್ಯಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಎಮೋಷನಲಿ ವೆರಿ ವೀಕ್ ಇದ್ದೀರಾ. ಇವತ್ತಿಂದಾನೇ ಈ ಮೈಂಡ್ ಸೆಟ್ ಶಿಫ್ಟ್ ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಜಗತ್ ನಿಮ್ಮನ್ನ ಮುಂದೆ ಹೋಗ್ಬಿಡಲ್ಲ. ನಂಬರ್ 1, ನಾಟ್ ಎವ್ರಿ ಒನ್ ಡಿಸರ್ವ್ ಆಕ್ಸೆಸ್ ಟು ಮೀ. ನೋಡಿ, ನೀವೊಂದು ಮಿಷಿನ್ ಅಲ್ಲ ಎಲ್ರೂ ಖುಷಿ ಪಡ್ಸಕ್ಕೆ. ಜನಗಳಿಗೆ ನಿಮ್ಮ ಟೈಮ್ನ ಫ್ರೀ ಆಕ್ಸೆಸ್ ಎಷ್ಟು ಕೊಡ್ತೀರೋ ಅಷ್ಟೇ ಅವ್ರು ನಿಮ್ಮ ಪೀಸ್ನ ಡಿಸ್ಟರ್ಬ್ ಮಾಡ್ತಾರೆ. ರಿಮೆಂಬರ್, ಬೌಂಡ್ರೀಸ್ ಈಕ್ವಲ್ಸ್ ಪವರ್. ನಂಬರ್ 2, ರಿಯಾಕ್ಷನ್ಸ್ ಆರ್ ಎಕ್ಸ್ಪೆನ್ಸಿವ್, ಸ್ಪೆಂಡ್ ಇಟ್ ವೈಸ್ಲಿ. ನಿಮ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಕೋಪ ಬರುತ್ತಾ, ಸ್ಯಾಡ್ ಫೀಲ್ ಆಗ್ತೀರಾ, ಫಸ್ಟ್ರೇಟ್ ಆಗ್ತೀರಾ? ಅವ್ರಿಗಷ್ಟು ಕಂಟ್ರೋಲ್ ಕೊಡಬೇಡಿ. ಆಲ್ವೇಸ್ ರೆಸ್ಪಾಂಡ್ ಕಾಮ್ಲಿ ಅಂಡ್ ರಿಯಾಕ್ಟ್ ರೇರ್ಲಿ. ನಂಬರ್ 3, ಐ ಆಮ್ ನಾಟ್ ವಾಟ್ ಹ್ಯಾಪನ್ ಟು ಮೀ, ಐ ಆಮ್ ಹೌ ಐ ಹ್ಯಾಂಡಲ್ ಇಟ್. ಬ್ರೇಕಪ್ ಆಗಲಿ, ಇನ್ಸಲ್ಟ್ ಆಗಲಿ ಅಥವಾ ಫೇಲ್ಯೂರ್ ಆಗಲಿ, ಅದೆಲ್ಲ ಎಕ್ಸ್ಟರ್ನಲ್ ವಿಷಯಗಳು. ರಿಯಾಕ್ಷನ್ ಏನ್ ಕೊಡ್ತಿರಲ್ಲ ಅದು ಇಂಟರ್ನಲ್ ವಿಷಯ. ಆ ಪೇಯ್ನ ನಿಮ್ಮ ಒಳಗಡೆ ಇಟ್ಕೊಳ್ಳಿ, ಅದನ್ನ ಯಾವ್ದಾದ್ರು ಕನ್ಸ್ಟ್ರಕ್ಟಿವ್ ವರ್ಕ್ಗೆ ಯೂಸ್ ಮಾಡಿ. ನೋಡಿ, ಎಮೋಷನಲಿ ಅನ್ಟಚಬಲ್ ಆಗೋದು ಅಂತಂದ್ರೆ ಕೋಲ್ಡ್ ಆಗೋದು ಅಂತ ಅಲ್ಲ, ಅದ್ರ ಬದಲು ಕಾಮ್, ಕ್ಲಿಯರ್, ಇನ್ ಕಂಟ್ರೋಲ್ ಆಗೋದು ಅಂತ ಅರ್ಥ.